ಮಠ ಮಸೀದಿಗಳ ಅವಿನಾಭಾವ ಸಂಬಂಧ ಬನಹಟ್ಟಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಸಂಭ್ರಮ. ಭಾರತ ಅಂದ್ರೇನೆ ಸೌಹಾರ್ದತೆಯ ನೆಲೆಬೀಡು, ವಿವಿಧತೆಯಲ್ಲಿ ಏಕತೆಯನ್ನ ಸಾರುವ ಪವಿತ್ರ ಭೂಮಿ. ಇದಕ್ಕೆ ಮತ್ತೊಂದು ಜೀವಂತ ಸಾಕ್ಷಿ ಎಂಬಂತೆ ಇವತ್ತು ಬನಹಟ್ಟಿ ನಗರದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಆಚರಿಸಿದ ಮೊಹರಂ ಹಬ್ಬವು ದೇಶದ ಭಾವೈಕ್ಯತೆಗೆ ಕನ್ನಡಿ ಹಿಡಿದಿದೆ. ತಖೀಮಾ ಯಂಗ್ ಕಮಿಟಿ ಬನಹಟ್ಟಿ ವತಿಯಿಂದ ಮೊಹರಂ ಹಬ್ಬದ ನಿಮಿತ್ತ ಸರ್ವಧರ್ಮ ಭಾವೈಕ್ಯತೆಯ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಒಂದೇ ವೇದಿಕೆಯಲ್ಲಿ ವಿವಿಧ ಧರ್ಮದ ಪೂಜ್ಯರು ಹಾಗೂ ಗಣ್ಯರು ಒಂದಾಗಿ ನಾಡಿನ ಸಾಮರಸ್ಯವನ್ನ ಎತ್ತಿ ಹಿಡಿದಿದ್ದಾರೆ. ಬನಹಟ್ಟಿಯ ಸರ್ಕಾರಿ ಪ್ರೌಢಶಾಲಾ ಹಿಂಭಾಗದ ಆವರಣದಲ್ಲಿ ಬುಧವಾರ ಸಂಜೆ 6:30ಕ್ಕೆ ಈ ಭವ್ಯ ಧಾರ್ಮಿಕ ಸಭೆ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಹಾಲಿಂಗೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ವಹಿಸಿದ್ರು. ಇವರೊಂದಿಗೆ ಬನಹಟ್ಟಿ ಹಿರೇಮಠದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು. ಈ ಸಂದರ್ಭದಲ್ಲಿ ಶ್ರೀಗಳು ಆಶೀರ್ವಚನ ನೀಡುವ ಮೂಲಕ ಸೌಹಾರ್ದತೆಯ ಪರಮೋಚ್ಚ ಸಂದೇಶವನ್ನ ಸಾರಿದ್ದಾರೆ. ವೇದಿಕೆಯಲ್ಲಿ ವಿಜಯಪುರದ ನಡೆದಾಡುವ ದೇವರೆಂದೇ ಖ್ಯಾತರಾಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಪ್ರವಚನದ ದಿವ್ಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಮಠ ಮತ್ತು ಮಸೀದಿಗಳ ನಡುವಿನ ಅವಿನಾಭಾವ ಸಂಬಂಧವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಲಾಯಿತು. ಇದೇ ಸಂದರ್ಭದಲ್ಲಿ ಬನಹಟ್ಟಿಯ ಪರಮ ಪೂಜ್ಯ ಶ್ರೀ ಗುರುನಾಥ್ ಶ್ರೀಗಳು ಸೇರಿದಂತೆ ಊರಿನ ಅನೇಕ ಗಣ್ಯರು ತಖೀಮಾ ಯಂಗ್ ಕಮಿಟಿಯ ಪದಾಧಿಕಾರಿಗಳು ಭವ್ಯವಾಗಿ ಸನ್ಮಾನಿಸಿ ಗೌರವಿಸಿದ್ರು. ನಿಜಕ್ಕೂ ಇಂತಹ ಸೌಹಾರ್ದತೆಯ ದೃಶ್ಯಗಳು ಮತ್ತು ವಿಚಾರಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಮಾದರಿಯಾಗಿದೆ. ವರದಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಬೆಳಗಿದೆಯಲ್ಲ, ಪುರಾಣ ಒಂದೇ ಎಂದೇ ನಿಮ್ಮ ಮುಸ್ಲಿಂ ಇದ್ರಾಳ ಬರ್ತದೆ. ಪುರಾಣ ಒಂದೇ ಎಂದೇ ಅವರ ಭಿನ್ನಾಭಿಪ್ರಾಯ ಮಾಡಿಲ್ಲ, ನಾವ್ ಯಾಕೆ ಮಾಡ್ಬೇಕಾಗಿತ್ರಿ? ಇತಿಹಾಸದಲ್ಲಿ ಬರೆದಿರುವಂತ ಎಲ್ಲ ಬನಹಟ್ಟಿ ಕೂಡ ಇದು ನಂದ ತಿಳ್ಕೊಂಡು ಅಲ್ಲ ದೇವರಲ್ಲ, ನೀವ ಅಲ್ಲ ದೇವರಂತ ಮನುಷ್ಯತ್ವದಲ್ಲಿ ಬಂದು ನನಗೆ ಕೇಳಿದಾಗ ಬಹಳ ಆಶ್ಚರ್ಯ ಅನಿಸ್ತು. ಇಲ್ಲಿ ನಮ್ಮ ಕೈ ಬಣ್ಣಕ್ಕೆ ಕೇರಳ ಎಲ್ಲ ಕಡೆ ಬಂದು ನಾನು ಇಲ್ಲಿ ಲಿಂಗೇಶ್ವರ ರಾಮಪುರದಲ್ಲಿದೆ ಒಂದು ಅಂತ ಮಹಾಲಿಂಗೇಶ್ವರ ಬರ್ಬೇಕಾದ್ರೆ ಹಂಗೆ ಬಂದಿಲ್ಲ ಬರೋ ಕೈಯಲ್ಲಿ. ಮಹಾಲಿಂಗೇಶ್ವರ ಬರ್ಬೇಕಾದ್ರೆ ಕೃಷ್ಣಾ ನದಿಯನ್ನು ದಾಟಿ ಬರ್ಬೇಕಾದ್ರೆ 11ನೇ ಶತಮಾನದಲ್ಲಿ ಅವ್ರು ಬರೋ ಕಾಲಕ್ಕೆ ಆಸ್ತಿಗಾಗಿ ಬಂದಿಲ್ಲ. ಬಂದವರಿಬ್ಬರು ದುರ್ಗುಂಡೇಶ್ವರರು, ಮಹಾಲಿಂಗೇಶ್ವರರು, ಶಿವದೇವರ ಧಂಬಳಾಪುರ, ಜತ್ತ ತಾಲೂಕು, ಸಾಂಗ್ಲಿ ಜಿಲ್ಲಾ, ಮಹಾರಾಷ್ಟ್ರ. ಅವರು ಮಹಾಲಿಂಗೇಶ್ವರ ಗುರುಗಳು ಅವರು ಎಷ್ಟೇ ಶಾಖದಲ್ಲಿ ಅದರ ಗೊತ್ತಿಲ್ಲ. ನಮ್ಮ ಕುಲಗುರುಗಳಾದಂತಹ ಗುರುಲಿಂಗೇಶ್ವರ ಶಿಷ್ಯರಾದಂಥ ಮಹಾಲಿಂಗೇಶ್ವರರು ನಿಮ್ಮಲ್ಲಿ ಬರ್ಬೇಕಾದ್ರೆ ಹಂಗಾಗಿ ಬಂದಿಲ್ಲ. ರಬಕೈ ಜಾತ್ರೆ, ಸಂಕ್ರಮಣ, ಶ್ರಾವಣ ಮಾಸ, ಗಂಗಾ ನದಿ ನೀರು ತಗೊಂಡ್ಬಂದು ಎಲ್ಲ ಶ್ರಾವಣ ಮಾಸದಲ್ಲಿ ಜಟಾಭಿಷೇಕ ಆಗಲಿ ಏನಾಗಲಿ ನಿಮ್ಮ ಬನಕ್ಕೆ ಮರ್ಯಾಕೆ ಹೋಗೋದಲ್ಲ. ಮಹಾಲಿಂಗಪುರ ಮರಿಬಹುದು, ಮಹಾಲಿಂಗಪುರದಲ್ಲಿರುವಂಥದ್ದು ಒಂದೇ ಮಾಡ್ಕೊಂಡಿಲ್ಲ, ಅದು ಚೆಂಗಮ್ಮಕ್ಕೆ ಹೋಗೋದು. ಇನ್ನು ಹೆಚ್ಚು ಸುದ್ದಿಗಳನ್ನು ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.